ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಗಾರಡಿ ವಿದ್ಯೆ ಬಗ್ಗೆ ಕೆಲವೊಂದು ಎಪಿಸೋಡ್ಸ್ ಮಾಡಿದ್ದೆ. ಗಾರಡಿ ವಿದ್ಯೆ ಅಂತಂದರೆ ಹಾವು ಕಚ್ಚಿದಾಗ, ಚೇಳು ಕಚ್ಚಿದಾಗ, ಹುಚ್ಚು ನಾಯಿ ಕಚ್ಚಿದ್ರೆ, ಸಾಕಿರೋ ನಾಯಿ ಕಚ್ಚಿದ್ರೆ, ಬೀದಿಲಿ ಓಡಾಡೋ ನಾಯಿಗಳು ಕಚ್ಚಿಬಿಟ್ರೆ, ಮತ್ತು ಹೀಲಿ ಜಿರ್ಲೆ ಹೆಗ್ಣಗಳು ಕಚ್ಚಿದ್ರೆ ಅದನ್ನು ಔಷಧಿ ಇಲ್ಲದೇ ಮಂತ್ರತಂತ್ರದಿಂದ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರನ ತಿಳಿಸಿದ್ದೆ. ಈ ವಿದ್ಯೆಗೆ ಗಾರಡಿ ವಿದ್ಯೆ ಅಂತ ಕರೀತಾರೆ. ಇವತ್ತಿನಿಂದ ನಾನು ಬಹಳ ವಿಶೇಷವಾದಂಥ ಸಂಚಿಕೆ ಬಹುಶಃ ಈ ತಿಂಗಳು ಪೂರ್ತಿ ಇದೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಈ ಧನುರ್ಮಾಸ ಆಷಾಢ ಮಾಸ ಬಂದಾಗೆಲ್ಲ ವಿಪರೀತ ಚಳಿ ಗಾಳಿ. ಆಷಾಢದಲ್ಲಿ ತುಂಬ ಗಾಳಿ, ಧನುರ್ಮಾಸ ತುಂಬ ಚಳಿ. ಶಿವರಾತ್ರಿ ಹಬ್ಬ ಬರೋ ತನಕ ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ಈಗಂತೂ ಎಲ್ಲ ಕಡೆ ಸೈಕ್ಲೋನ್ ಎಫೆಕ್ಟ್ ಅಂತೇಳಿ ಸೂರ್ಯನ ಬೆಳಕೆ ಸರಿಯಾಗಿ ಕಾಣೋಲ್ಲ, ಮೋಡ ಕವಿಕೊಂಡಿರುತ್ತೆ. ಯಾವಾಗ ಮೋಡ ಮುಚ್ಕೊಂಡಿರುತ್ತೋ, ಸೂರ್ಯನ ಬೆಳಕು ಬರೋಲ್ವೋ, ಆಗ ಭೂಮಿಯಲ್ಲಿ ಎಲ್ಲ ಥರ ಕಾಯಿಲೆಗಳು ಶುರುವಾಗುತ್ತೆ. ಹೀಗಾಗಿ ಇದ್ರ ಜೊತೆಗೆ ಕರೋನಾ ವೈರಸ್ ಅಂತ ಇನ್ನೊಂದು JN.1 ಅಂತ ಯಾವುದೋ ಒಂದು ವೈರಸ್ ಬಂದಿದೆ ಅಂತೇಳಿ ಇತ್ತೀಚೆಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಕಡೆ ಜ್ವರ ಅನ್ನೋದು ಒಂದು ರೀತಿ ಭಯ ಹುಟ್ಟಿಸುವಂಥ ಕಾಯಿಲೆ ಆಗ್ಬಿಟ್ಟಿದೆ. ಜ್ವರ ಬಂತು ಅಂದರೆ ಏನೋ ಕರೋನಾ ಬಂತು ಅಂತ. ಆದರೆ ಕರೋನಾ ವೈರಸ್ಗಿಂತನೂ ಭಾಳ ಕ್ರೂರವಾಗಿರುವಂಥ ಕೆಲವು ಜ್ವರಗಳಿವೆ. ಆ ವಿಚಾರದ ಬಗ್ಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹುಟ್ಟಿದ ಮಗುವನ್ನು ಹಿಡಿದು 100 ವರ್ಷದವರೆಗೂ ಕೂಡ ಜ್ವರ ಬರುತ್ತೆ. ಜ್ವರ ಏನಕ್ಕೆ ಬರುತ್ತೆ ಅಂತ ಇವತ್ತು ಕೂಡ ಸರಿಯಾಗಿ ಅರ್ಥ ಆಗಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಇದೊಂದು ಚಾಲೆಂಜ್. ಜ್ವರ ಯಾವ ಕಾರಣಕ್ಕೆ ಬರ್ತಾ ಇದೆ ಅಂಥೇಳಿ. ಒಂದು, ನಮ್ಮ ಆಹಾರ ಪದ್ಧತಿಯಲ್ಲಿ ಏರುಪೇರಾದಾಗ ಜ್ವರ ಬರ್ಬೋದು. ವಾತಾವರಣದಲ್ಲಿ ಅದಲು ಬದಲಾದಾಗ, ತುಂಬ ಚಳಿ ಆದಾಗ, ತುಂಬ ಬಿಸಿಲಾದಾಗ, ತುಂಬ ಗಾಳಿ ಬಂದಾಗ, ತುಂಬ ಶೀತ ಆದಾಗ ಜ್ವರ ಬರ್ಬೋದು. ನಮ್ಮ ದಿನನಿತ್ಯದ ನಡವಳಿಕೆಯ ಶೈಲಿ, 2 ಗಂಟೆ ಮಲಗಿ 3 ಗಂಟೆ ತನಕ ಟಿ ವಿ ನೋಡ್ತಿರ್ತಾರೆ, ಬೆಳಗಿನ ಜಾವ 3 ಗಂಟೆ, ಆಮೇಲೆ ಮಲಗಿ ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಎದ್ದೇಳ್ತಾರೆ. ಈ ಸೂರ್ಯ ಉದಯ ಆಗುವಾಗ ಕೆಲಸ ಮಾಡಬೇಕು, ಸೂರ್ಯ ಮುಳುಗಿದ ಮೇಲೆ ಮಲಗಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಈಗ ವಿರುದ್ಧವಾಗಿಬಿಟ್ಟಿದೆ. ಸೂರ್ಯ ಉದಯ ಆಗಿ ಮುಳುಗೋವರೆಗೂ ಮಲಗಿರ್ತಾರೆ, ರಾತ್ರಿ ಆದಮೇಲೆ ಎದ್ದು ಕೆಲಸ ಮಾಡ್ತಾರೆ. ಕಾಲ್ ಸೆಂಟ್ರಿಗೆ ಹೋಗೋರು, ಹೋಗ್ದೋದ್ರ ಮನೆ ಕೂತ್ಕೊಂಡು ಟಿ ವಿ ಮೊಬೈಲ್ ನೋಡ್ಕೊಂಡು ಕಾಲ ಕಳೆದು ಬಿಡ್ತಾರೆ. ಬೆಳಗಿನ ಜಾವ 3-4 ಗಂಟೆ ತನಕ ಎಷ್ಟರಾಗಿದ್ದು ಆಮೇಲೆ ಮಲಗ್ತಾರೆ. ಇದು ಒಂದು ಕಾರಣ ಕಾಯಿಲೆ ಬರಲಿಕ್ಕೆ ಅಂತ ಹೇಳ್ತಾರೆ. ನಾವು ಸೇವಿಸುವಂಥ ಗಾಳಿಯಲ್ಲೂ ಕೂಡ ಮಾಲಿನ್ಯತೆ, ಪೊಲ್ಯೂಷನ್ ಇದ್ದಾಗ ಕಾಯಿಲೆ ಬರುತ್ತೆ. ನಾವು ವಾಸ ಮಾಡ್ತಿರೋ ವಾತಾವರಣ ಏನು, ಗಲೀಜು ನೀರೋ ಜಾಗದಲ್ಲ, ಮೋರಿ ಚರಂಡಿ ಪಕ್ಕದಲ್ಲಿದ್ದೀವ, ಅಥವಾ ತಿಪ್ಪೆಗುಂಡಿ ಅಥವಾ ಮಲಿನವಾದಂಥ ಜಾಗದಲ್ಲಿ ವಾಸ ಮಾಡ್ತಿದ್ದೀವ, ಇದನ್ನೆಲ್ಲ ಗಣನೆ ತಗೋಬೇಕು ಜ್ವರ ಏನಕ್ಕೆ ಬಂತು ಅಂತೇಳಿ. ಆಮೇಲೆ ಒಬ್ಬರಿಂದ ಇನ್ನೊಬ್ರಿಗೆ ಅಂಟ್ಕೊಳ್ಳೋಂಥ ರೋಗದಿಂದನೂ ಕೂಡ ಜ್ವರ ಬರುತ್ತೆ. ಈಗ ನನಗೆ ಜ್ವರ ಬಂದಿದ್ದೆ ಅಂತಂದರೆ ನನ್ನ ಪಕ್ಕ 1-2 ಗಂಟೆ ತನಕ ಕೂತಿದ್ರೆ ಅಥವಾ ಮಲಗಿದ್ರೆ ಜೊತೆಲಿದ್ದರೆ ನಿಮಗೂ ಇನ್ಫೆಕ್ಷನ್ ಆಗಿಬಿಡುತ್ತೆ. ನನ್ನಿಂದ ಜ್ವರ ಟ್ರಾನ್ಸ್ಫರ್ ಆಗುತ್ತೆ. ನಾನು ಬಿಡೋ ಗಾಳಿಯಿಂದ, ನಾನು ಆಸು ಜೊಲ್ಲಿಂದ, ಮತ್ತು ನನ್ನ ಸ್ಪರ್ಶ, ನನ್ನ ಮುಟ್ಟೋದ್ರಿಂದ. ಹೀಗೆ ಮನುಷ್ಯನ ಆಹಾರ ವಿಹಾರ, ದಿನನಿತ್ಯದ ಅವನ ಶೈಲಿ, ಅವನ ಎಮೋಷನ್ಸ್, ಅವನ ಭಾವನೆಗಳಲ್ಲೂ ಏರುಪೇರು ಆದಾಗ ಕಾಯಿಲೆಗಳು ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಹೀಗಾಗಿ ಈ ಜ್ವರ ಹೀಗೆ ಬರುತ್ತೆ ಅಂತ ನಾವು ಹೇಳಲಿಕ್ಕಾಗ್ತಿಲ್ಲ. ಜ್ವರದಲ್ಲಿ ಸುಮಾರು 64 ವೆರೈಟಿ ಜ್ವರ ಇದೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆದರೆ ಈ ಮಾಡರ್ನ್ ಅಲೋಪತಿಕ್ ಸೈನ್ಸಲ್ಲಿ, ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಎಷ್ಟೇ ಗೊತ್ತಿಲ್ಲ. ಆದರೆ ಎಷ್ಟೋ ಜ್ವರಕ್ಕೆ ರಿಸರ್ಚ್ ಮಾಡಿದ್ರೂ ಇನ್ನೂ ಔಷಧಿ ಕಂಡುಹಿಡಿಯೋಕ್ಕಾಗಿಲ್ಲ. ತುಂಬ ನಾವು ಚಿಕ್ಕವರಿದ್ದಾಗ ಜ್ವರ ಬಂದು ಎಷ್ಟೋ ಜನ ಸತ್ತೇವ್ರು. ಔಷಧಿ ಕೊಟ್ಟರು, ಅದೇನು ಔಷಧಿ ಕೊಡಬೇಕು ಅಂತ ಗೊತ್ತಾಗ್ದೇ ಅದು ಮಲೇರಿಯಾ ಅಂದರು, ದಡಾರ ಅಂದರು, ಸಿಡುಬು ಅಂದರು, ಏನೇನೋ ಹೇಳಿ ಆ ಜ್ವರಕ್ಕೆ ಔಷಧಿ ಕಂಡುಹಿಡಿಯೋಕ್ಕಾಗ್ದೇ ಎಷ್ಟೋ ಜನ ಸತ್ತೋದ್ರು. ಈಗೇನೋ ಪರವಾಗಿಲ್ಲ, ಇತ್ತೀಚೆಗೆ ಜ್ವರ ಅಂದ ತಕ್ಷಣ ಒಂದು ಸಣ್ಣ ಟ್ಯಾಬ್ಲೆಟ್ ಕೊಡ್ತಾರೆ, ಅದರಲ್ಲೂ ವಾಸಿ ಆಗಲಿಲ್ಲ, ಇಂಜೆಕ್ಷನ್ ಹಾಕ್ತಾರೆ, ಅದರಲ್ಲೂ ವಾಸಿ ಇಲ್ಲ, ಅಡ್ಮಿಟ್ ಮಾಡಿಬಿಟ್ಟು ಬಾಟ್ಲ್ ಹಾಕಿ, ಗ್ಲುಕೋಸ್ ಬಾಟ್ಲ್ ಹಾಕಿ ಹುಷಾರು ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ಕೆಲವು ಜ್ವರಕ್ಕೆ ಇವತ್ತು ಕೂಡ ಔಷಧಿ ಕಂಡುಹಿಡಿಯೋಕ್ಕಾಗಿಲ್ಲ. ಅವ್ರಿಗೆ ರೂಟ್ ಕಾಸ್ ಗೊತ್ತಾಗ್ತಿಲ್ಲ, ಯಾವುದರಿಂದ ಬರ್ತಿದೆ ಇದು ಜ್ವರ ಅಂಥೇಳಿ. ಹೀಗಾಗಿ ನಾನು ನನ್ನ ಒಂದು 40 ವರ್ಷದ ಅನುಭವದ ಆಧಾರದ ಮೇಲೆ ಭಾಳಷ್ಟು ಜನ ನನ್ನ ಹತ್ರ ಬರ್ತಾರೆ. ನನಗೆ ಜ್ವರ ಬಂದಿದೆ, ಮಂತ್ರ ಹಾಕಿ, ನನಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ಜ್ವರ ಬಂದಿದೆ,
ನನಗೆ ಏನಾಗ್ತಿದೋ ಗೊತ್ತಿಲ್ಲ, ಏನೂ ತಿಂದಿಲ್ಲ, ಮನೇಲೇ ಇದ್ದೀನಿ, ಹೊರಗಡೆ ಹೋಗಿ ಏನೂ ತಿಂದಿಲ್ಲ, ಹೊರಗಡೆ ಎಲ್ಲೂ ಟ್ರಾವೆಲ್ ಮಾಡಿಲ್ಲ, ಹೊರಗಡೆ ಓಡಾಡ್ತಿಲ್ಲ, ಆದರೂ ನನಗೆ ವಿಪರೀತ ಜ್ವರ ಬರುತ್ತೆ, ಹಾಗೆ ಹೀಗೆ ಅಂಥೇಳಿ ಭಾಳಷ್ಟು ಮಂದಿ ನಂತರ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಬಂದು ಭೇಟಿ ಮಾಡ್ತಾರೆ. ಅದಕ್ಕೆ ಈ ಜ್ವರಗಳ ಬಗ್ಗೆ ಒಂದು ತಿಳುವಳಿಕೆ ಕೊಡೋಣ ಜನಕ್ಕೆ ಅಂಥೇಳಿ ನಾನು ಇವತ್ತಿನ ಸಂಚಿಕೆಯಿಂದ ನಾನು ಆಗಲೇ ಹೇಳಿದೆ 64 ವೆರೈಟಿ ಜ್ವರಗಳಿವೆ ಅಂತ. ಈ ಜ್ವರಗಳ ಬಗ್ಗೆ ಪರಿಚಯ ಆಗಬೇಕು ಜನಗಳಿಗೆ. ಸುಮ್ಮನೆ ಮಾತೆತ್ತರ ಜ್ವರ ಬಂತು ಅಂದರೆ ಕೊರೋನಾ ಬಂತು ಅಂತ ಹೇಳ್ತಾರೆ. ಅದರಿಂದ ಕೊರೋನಾಗೂ ಮಾಮೂಲಿ ಜ್ವರಕ್ಕೂ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಬೇಕು ನಾವು. ಅದರ ಲಕ್ಷಣ ಏನು ಅಂತ ತಿಳ್ಕೊಳ್ಬೇಕು, ಏನಕ್ಕೆ ಬಂತು ಅಂತ ತಿಳ್ಕೊಳ್ಬೇಕು. ಹಾಗಾದರೆ ಅದಕ್ಕೆ ಬಂತು ಅಂತ ಹೇಳಿ ನಾವು ಅದು ಗಾಬರಿ ಆಗೋದು ಬೇಡ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಭಗವಂತ ಈ ಕಲಿಯುಗದಲ್ಲಿ ಸೊಲ್ಯೂಷನ್, ಅದಕ್ಕೆ ಪರಿಹಾರ ಇಟ್ಟಿದ್ದಾನೆ. ಆ ಪರಿಹಾರ ಏನು ಅನ್ನೋದನ್ನು ನಾವು ಚಿಂತನೆ ಮಾಡಿದಾಗ, ವಿಚಾರ ಮಾಡಿದಾಗ, ಯೋಚನೆ ಮಾಡಿದಾಗ ಖಂಡಿತ ಆ ಕಾಯಿಲೆ ವಾಸಿಯಾಗುತ್ತೆ. ಹೀಗಾಗಿ ನಾನು ಇವತ್ತಿನಿಂದ ಒಂದಷ್ಟು ಎಷ್ಟಾಗುತ್ತೋ ಗೊತ್ತಿಲ್ಲ ಎಪಿಸೋಡ್ಸು ಜ್ವರಗಳ ಬಗ್ಗೆ, ಯಾಕಂದರೆ ಪ್ರತಿಯೊಬ್ಬರ ಮನೇಲಿ ಒಬ್ಬ ವೈದ್ಯ ಇರಬೇಕು ಅಂತ ನನ್ನೊಂದು ಆಸೆ ಇದೆ. ಎಲ್ಲರ ಮನೇಲೂ ಒಬ್ಬ ವೈದ್ಯ ಇರಬೇಕು, ಮನೆಗೊಬ್ಬ ವೈದ್ಯ. ಆ ಮನೆಗೊಬ್ಬ ವೈದ್ಯರಿದ್ದಾಗ ಸ್ವಯಂ ವೈದ್ಯದಿಂದ ಮನೆ ಮಂದಿಗೆಲ್ಲ ಗುಣ ಮಾಡ್ಬೋದಲ್ವ. ಅದರಿಂದ ನೀವೆಲ್ಲರೂ MBBS ಆಗೋಕ್ಕಾಗಲ್ಲ, ನೀವೆಲ್ಲರೂ ಆಯುರ್ವೇದ ಡಾಕ್ಟ್ರ್ ಆಗೋಕ್ಕಲ್ಲ, ನೀವೆಲ್ಲರೂ ಹೋಮಿಯೋಪತಿ, ಅಲೋಪತಿ, ಯುನಾನಿ ಡಾಕ್ಟ್ರ್ ಆಗೋಕ್ಕಾಗಲ್ಲ. ಆದರೆ ನಾನು ಹೇಳೋಂಥ ಒಂದೊಂದು ಎಪಿಸೋಡ್ಸ್ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ನೀವೇ ಒಬ್ಬ ವೈದ್ಯರಾಗಿಬಿಡ್ತೀರಾ, ಡಾಕ್ಟ್ರ್ ಆಗ್ತೀರಾ ಅಂತ ನನ್ನ ಒಂದು ಮನೋಸಂಕಲ್ಪ. ಹೀಗಾಗಿ ಇವತ್ತಿನ ನಾನು ಸಂಚಿಕೆಯಲ್ಲಿ ಈ ವಾತಜ್ವರ ಅಂತ ಒಂದು ಬರುತ್ತೆ. ವಾತಜ್ವರ ಅಂಥೇಳಿ, ವಾತಜ್ವರ ಅಂದ್ರೇನು? ಮೊಟ್ಟ ಮೊದಲಾಗಿ ವಾತ, ಪಿತ್ತ, ಕಫ ಅಂತ 3 ತ್ರಿದೋಷಗಳು ಇವೆ ಅಂತ ಹೇಳ್ತಾರೆ. ಮನುಷ್ಯಗೆ ಅಲ್ಲದೆ ಪ್ರತಿಯೊಂದು ಪ್ರಾಣಿಯಲ್ಲಿ ಈ 3 ದೋಷಗಳಿರ್ತದೆ. ಈ ಜಗತ್ತಿನ ಹುಟ್ಟಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಲ್ಲೂ ಕೂಡ ವಾತ, ಪಿತ್ತ, ಕಫ ಇರುತ್ತೆ. ಆ ವಾತ, ಪಿತ್ತ, ಕಫದ ದೋಷಗಳಿಂದ ಅವು ಈ ಭೂಮಿ ಮೇಲೆ ಬದುಕನ್ನು ನಡೆಸುತ್ತೆ ಅಂತ ಹೇಳ್ತಾರೆ. ಪ್ರಾಣಿಗಳಿಂದ ಹಿಡಿದು ನಮಗೂ ಕೂಡ ಅಷ್ಟೇ. ವಾತ ಅಂತಂದರೆ ಈ ಹೊಟ್ಟೆಯಿಂದ ಉತ್ಪತ್ತಿ ಆಗುವಂಥ ಒಂದು ವಿಷ ಪದಾರ್ಥ ವಾತ ಅಂಥೇಳಿ, ಹೊಟ್ಟೆ ವಾತ. ಪಿತ್ತ ಈ ಚೆಸ್ಟ್ ಹತ್ರ, ಪಿತ್ತ ಇಲ್ಲಿಂದ ಉತ್ಪತ್ತಿ ಆಗುತ್ತೆ. ವಾತ, ಪಿತ್ತ, ಕಫ ತಲೆ. ಇದು ತ್ರಿದೋಷಗಳ ಮೂಲ ಸ್ಥಾನ, ರೂಟ್ ಕಾಸ್ ಆಫ್ ದಿ ತ್ರಿದೋಷಾಸ್ ಅಂತ ಹೇಳ್ತಾರೆ. ಮೂಲ ಸ್ಥಾನ ವಾತ ಇಲ್ಲೇ ಉತ್ಪತ್ತಿ ಆಗೋದು, ಪಿತ್ತ ಇಲ್ಲಿ, ಕಫ ತಲೆ ಮೇಲೆ, ತಲೆ ಒಳಗಡೆ. ಈ 3 ದೋಷಗಳಲ್ಲಿ ಏರುಪೇರು ಆದಾಗ ಜ್ವರಗಳು ಬರ್ತದೆ. ಜೊತೆಗೆ ಇನ್ನೂ ವೆರೈಟೀಸ್ ಆಫ್ ಕಾಯಿಲೆ, ಬೇಕಾದಷ್ಟು ರೀತಿ ಕಾಯಿಲೆಗಳು ಬರ್ತದೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದೆ. ಇದನ್ನು ವಾಗ್ಭಟ್ರು, ಚರಕ ಮುನಿಗಳು ಈ ಜ್ವರಗಳನ್ನು ಬಹಳಷ್ಟು ರಿಸರ್ಚ್ ಮಾಡಿ, ಸಂಶೋಧನೆಯನ್ನು ಮಾಡಿ, ಅವರ ಗ್ರಂಥಗಳಲ್ಲಿ ಅವ್ರದ್ದೇ ಆದಂಥ ಅನುಭವದ ಆಧಾರದ ಮೇಲೆ ಔಷಧಿ ಮತ್ತು ಆ ಜ್ವರನ ಹೆಸರಿಟ್ಟು ಇಂಥದ್ದು ಇಂಥ ಜ್ವರ, ಈ ಜ್ವರ ಈ ಥರ ಬಂದಿದೆ, ಈ ಜ್ವರ ಉತ್ಪತ್ತಿ ಆಗಿದೆ ಎಲ್ಲಿಂದ? ವಾತದಿಂದ ಅಂತ ಹೇಳಿ. ಆದ್ದರಿಂದ ನಾನು ವಾತಜ್ವರ ಅಂದ್ರೇನು, ಪಿತ್ತಜ್ವರ ಅಂದ್ರೇನು, ಕಫಜ್ವರ ಅಂದ್ರೇನು, ಇನ್ನು 64 ವೆರೈಟಿ ಜ್ವರಗಳಿವೆ. ಒಬ್ಬ ಮನುಷ್ಯ ಸಾಯೋಷ್ಟರೊಳಗೆ ಕಡೆ ಪಕ್ಷ ಅಂದರೂ 15 ವೆರೈಟಿ ಜ್ವರಗಳಲ್ಲಿ ನರಳಿ ಸಾಯ್ತಾನೆ ಅಂತ ಹೇಳಿದ್ದಾರೆ. ಅವನು ಬದುಕಿರೋ ಆಯುಸಲ್ಲಿ ಒಬ್ಬ 100 ವರ್ಷ ಬದುಕಿರೋ ಒಬ್ಬ ಮನುಷ್ಯ, ಅವನಿಗೆ ಮಿನಿಮಮ್ 16 ವೆರೈಟಿ ಜ್ವರಗಳು ಬಂದು ಹೋಗುತ್ತೆ ಹುಡ್ತಾಗಿಂದ ಸಾಯೋವರೆಗೂ ಅಂತ ವಾಗ್ಭಟ್ರು ಒಂದು ಕಡೆ ಹೇಳಿದ್ದಾರೆ. ಇದನ್ನೇ ಸುಶ್ರುತ ಮುನಿಗಳು ಕೂಡ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ಹಾಗಾದರೆ ನೀವು ಯಾರೂ MBBS ಓದಿಲ್ಲ, ವಿಜ್ಞಾನ ಗೊತ್ತಿಲ್ಲ, ಸೈನ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲ, ಆದರೆ ನಾನು ಹೇಳೋ ಒಂದು ವಿಚಾರನ ತಲೆಗೆ ಹಾಕ್ಕೊಂಡ್ರೆ, ತಲೆಯಲ್ಲಿ ಇಟ್ಕೊಂಡ್ರೆ, ನನಗೆ ಇಂಥದಿಂದ ಇಂಥ ಕಾಯಿಲೆ ಬಂದಿದ್ದಕ್ಕೆ ಹಿಂಗೆ ಜ್ವರ ಬಂತು, ಇದಕ್ಕೆ ಔಷಧಿ ಮಂತ್ರ ಮುದ್ರೆ ಮಾಡಿದ್ರೆ ಆಯಿತು ಅನ್ನೋ ಒಂದು ಥೆರಪಿ ನಾನು ಕಲ್ತ್ಕೊಂಡಿದ್ದೆ. ಆದರೆ ಸ್ವಯಂ ವೈದ್ಯರಾಗಿಬಿಡ್ತೀರ ನೀವೇ. ವಾತ ಅಂತಂದರೆ ನಮ್ಮ ಉದರದಿಂದ ಬರುವಂಥ ಜ್ವರ. ವಾತ ಅಂದ ತಕ್ಷಣ ನೆನ್ಪಿಟ್ಕೋಬೇಕು ಹೊಟ್ಟೆ ಅಂತೇಳಿ. ನಾವು ತಿನ್ನೋಂಥ ಪದಾರ್ಥ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದರೆ, ನಾವು ತಿನ್ನುವಂಥ ಪದಾರ್ಥಗಳೇ ವಿಷವಾಗಿದ್ದರೆ ಅವಾಗೇನಾಗುತ್ತೆ? ವಾತಜ್ವರ ಅಂತ ಬರುತ್ತೆ. ವಾತಜ್ವರ ಬರಲಿಕ್ಕೆ ಲಕ್ಷಣಗಳು ಹೆಂಗೆ ಕಂಡುಹಿಡಿಯೋದು ಅಂಥೇಳಿ, ಫಸ್ಟು ಮೈಯೆಲ್ಲ ನಡ್ಕ ಬರುತ್ತೆ. ಮೊದಲನೇದು ಲಕ್ಷಣ ಅರ್ಥ ಮಾಡ್ಕೊಳ್ಳಿ. ಮೈಯೆಲ್ಲ ನಡುಗೋದು, ಈ ಗಂಟ್ಲು, ಈ ತುಟಿಗಳೆಲ್ಲ ಒಣಗೋಗುತ್ತೆ. ಫಸ್ಟ್ ಮೈ ನಡಕ ಶುರುವಾಯಿತು. ವಾತಜ್ವರ ಲಕ್ಷಣಗಳಿದು. ಇದು ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇರೋದು. ವಾತ ಜಾಸ್ತಿ ಆದಾಗ, ಹೊಟ್ಟೆನಲ್ಲಿ ವಾತ ಜಾಸ್ತಿ ಆದಾಗ ವಾತ ಅಂದರೆ ನೋವು ಅಂತ ಅರ್ಥ. ಪಿತ್ತ ಅಂದರೆ ಕಫ, ಪಿತ್ತ ಅಂದರೆ ಕಹಿ. ಕಫ ಅಂತಂದರೆ ನಮ್ಮ ಮೂಗಿನ ಬರೋ ಗೊಣ್ಣೆ ಮತ್ತು ಮ್ಯೂಕಸ್ಸು, ಇವೆಲ್ಲ
ಕಫದಿಂದ ಬರುವಂಥದ್ದು. ಹೊಟ್ಟೆ ಒಳಗಡೆ ಈ ಹೊಟ್ಟೆ ಒಳಗೆ ಬಂದಂಥ ಒಂದು ವಿಚಿತ್ರವಾದಂಥ ದೋಷದಿಂದ ಮೈಯೆಲ್ಲ ನಡುಗ ಶುರುವಾಗುತ್ತೆ, ತುಟಿಗಳು ಒಣಗುತ್ತೆ, ಗಂಟಲು ಎಷ್ಟು ನೀರು ಕುಡಿದ್ರೂ ಕೂಡ ಗಂಟಲು ಒಣಗ್ತಾ ಇರ್ತದೆ, ಸೀನ್ ಬರ್ತಾ ಇರ್ತದೆ. ಮೂರನೇದು ಸೀನ್ ಜಾಸ್ತಿ. ಹೊಟ್ಟೆ, ನಡು, ಈ ಸೊಂಟ ಮತ್ತು ಈ ತಲೆ, ಕಣ್ಣು, ಈ ಮೊಳಕೈ ಭಾಗದಲ್ಲ ತುಂಬ ನೋವು ಕಾಣುತ್ತೆ ವಾತ ಜ್ವರ ಬಂದಾಗ. ತಲೆನೋವು, ಕಣ್ಣೋವು, ಹೊಟ್ಟೆ ನೋವು, ಸೊಂಟ ನೋವು, ಮೊಳಕೈ ನೋವು, ಮಂಡಿ ನೋವು. ವಾತ ಜ್ವರ ಬಂದಾಗ ಮಂಡಿ, ಮೊಳಕೈ, ನಡು ಅಂದರೆ ಕಟಿಬಂಧ ಈ ಜಾಗ, ಹೊಟ್ಟೆ, ಕಣ್ಣು, ತಲೆ ಇದಿಷ್ಟು ಕೂಡ ತುಂಬ ನೋವು ಬರುತ್ತೆ. ಯಾವ ನೋವು ಬಂತು? ಇನ್ಸೋಮಿಯಾ ಬಂತು, ಅನಿದ್ರತೆ, ನಿದ್ರೆ ಬರೋದೇ ಇಲ್ಲ. ನೆಕ್ಸ್ಟ್ ಲಕ್ಷಣ, ಯಾವಾಗ ನೋವೆಲ್ಲ ಬಾಡಿ ಪೇಯ್ನ್ ಶುರುವಾಯಿತು, ನಿದ್ದೆ ಮರ್ತೋಗ್ಬಿಡ್ತೀವಿ, ನಿದ್ದೆ ಬರೋದಿಲ್ಲ, ಅದನ್ನು ನಿದ್ದೆನೇ ಬರೋದಿಲ್ಲ. ಆವಾಗ ಈ ಇಷ್ಟು ಸಿಂಪ್ಟಮ್ಸ್ ಬಂದಾಗ ನಿಧಾನಕ್ಕೆ ಬಾಡಿ ಬಿಸಿ ಆಗುತ್ತೆ, ತಣ್ಣಗಾಗತ್ತೆ, ಬಿಸಿ ಆಗುತ್ತೆ, ತಣ್ಣಗಾಗತ್ತೆ. ಅಂದರೆ ಬಿಟ್ಟು ಬಿಟ್ಟು ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಇದು ಯಾವಾಗ ನಾವು ನಿದ್ದೆಗೆಡ್ತೀವೋ, ಯಾಕೆ ನಿದ್ದೆಗೆಡ್ತು? ಮಂಡಿ, ಮೊಳಕೈಗಳು ಅಂದರೆ ಜಾಯಿಂಟ್ಸು, ಕಟಿ, ಸೊಂಟ, ತಲೆ, ಕಣ್ಣು ಇವೆಲ್ಲ ನೋವು ಬಂದಾಗ ನಿದ್ರೆ ಬರೋದಿಲ್ಲ. ಯಾವಾಗ ನಿದ್ರೆ ಬರೋದಿಲ್ಲ ಅವಾಗ ಏನಾಗುತ್ತೆ? ಬಿಟ್ಟು ಬಿಟ್ಟು ಜ್ವರ ಬರುತ್ತೆ. ಒಂದು ಜ್ವರ ಇರುತ್ತೆ, ಆಮೇಲೆ ಬಾಯಿಗೆ ಏನೇ ಹಾಕೋ ರುಚಿ ಇಲ್ಲ, ಹುಳಿನೂ ಗೊತ್ತಾಗಲ್ಲ, ಉಪ್ಪು ಗೊತ್ತಾಗಲ್ಲ, ಸಿಹಿನೂ ಗೊತ್ತಾಗಲ್ಲ, ಹುಳಿನೂ ಗೊತ್ತಾಗಲ್ಲ, ಬಾಯಿಗೆ ರುಚಿನೇ ಗೊತ್ತಾಗೋದಿಲ್ಲ, ನಾಲ್ಗೆ ಪೂರ್ತಿ ಬೆಂಡಾಗ್ಬಿಡ್ತದೆ. ಅನ್ನ ತಿನ್ನಕ್ಕೆ ಮನಸ್ಸಿಲ್ಲ, ಅನ್ನ ತಿಂದರೂ ಬೆಂಡಾದಂಗೆ ಆಗುತ್ತೆ. ತಿನ್ನಬೇಕಲ್ಲ ಅಂತ ತಿಂತೀವಿ, ಅನ್ನನ ಅದು ಅಂತ ಗೊತ್ತಾಗೋದಿಲ್ಲ. ನೋಡ್ರೆ ಅದರ ಅನ್ನ ಟೇಸ್ಟ್ ಬರೋದಿಲ್ಲ, ನಾಲ್ಗೆ ರುಚಿ ಕಳ್ಕೊಂಬಿಡುತ್ತೆ, ಬಾಯಲ್ಲಿ ರುಚಿ ಹೊಟ್ಟೋಯ್ತು. ಯಾಕೆ ಹೇಳಿ? ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿದೆ. ಇದೆಲ್ಲ ಆಯಿತು. ಹೊಟ್ಟೆಗೇನಿಲ್ಲ, ಅವಾಗೇನಾಗುತ್ತೆ? ತುಕ್ಕಾಬಟ್ಟೆ ಆಕ್ಲಿಕ್ಕೆ ಬರುತ್ತೆ. ಅಂತ ಆಕಳಿಸ್ತೀವಿ ನಾವು, ಅಂತ ಆಕಳಿಸ್ತೀವಿ. ಹಿಂಗೆ ಸ್ವಲ್ಪ ಮುಂದೆ ಬಂದಾಗ ಸ್ವಲ್ಪ ಏನೋ ನೆಮ್ಮದಿ ಆಗುತ್ತೆ. ಅಂತ ಆಕಳಿಸೋದು ಹೊಟ್ಟೆಲ್ಲ ಉಪ್ಕೊಂಬಿಡುತ್ತೆ. ಇದಕ್ಕಿದ್ದಾಗ ಊಟನೇ ಬಿಟ್ಟಿದ್ದೀವಿ, ಊಟನೇ ತಿಂತಿಲ್ಲ, ಹೊಟ್ಟೆಲ್ಲ ಉಪ್ಕೊಂಬಿಡುತ್ತೆ. ತಿಂದಿದ್ದು ಜೀರ್ಣನೇ ಆಗ್ತಿಲ್ಲ. ಏನೋ ಬಲವಂತಕ್ಕೆ ಅಯ್ಯೋ ತಿನ್ನಪ್ಪ ತಿನ್ನಮ್ಮ ಅಂತೇಳಿ ಮನೇಲಿ ಯಾರೋ ದೊಡ್ಡವರು ಏನೋ ಒಂದಷ್ಟು ಒಂದು ತಿನ್ನಿಸ್ತಾರೆ, ಒಂದು ಗಂಜಿನೋ ಅಥವಾ ಅನ್ನನೋ ಅಥವಾ ಒಂದು ಹಣ್ಣೋ ಏನೋ ಕೊಟ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಊದ್ಕೊಂಬಿಡುತ್ತೆ. ಆಮೇಲೆ ಯಾವಾಗ ಹೊಟ್ಟೆ ಊದ್ಕೊಳ್ತು ಕಣ್ಣೆಲ್ಲ ಮೊಬ್ಬಾಗುತ್ತೆ, ಕಾಣೋದೆಲ್ಲ ಒಂಥರ ಬ್ಲರ್ರಾಗಿ ಕಾಣುತ್ತೆ, ಮಂಜು, ಕಣ್ಣೆಲ್ಲ ಮಂಜು, ಹಿಂಗೆ ನೋಡಬೇಕಾಗತ್ತೆ, ಕಣ್ಣೆಲ್ಲ ಉಚ್ಕೊಂಡು ಸಾಕಾಗತ್ತೆ. ಆಮೇಲೆ ಕಿವಿಲಿ ಏನೋ ಒಂದು ರೀತಿ ಶಬ್ದ ಬರುತ್ತೆ, ಆಮೇಲೆ ಒಣ ಕೆಮ್ಮು ಬರುತ್ತೆ. ನೋಡಿದಿಷ್ಟು ವಾತ ಜ್ವರದ ಲಕ್ಷಣಗಳು. ಇದು ಯಾರ್ಯಾರಿಗೆ ಬಂದಿದೆಯೋ ಅದು ವಾತ, ಹೊಟ್ಟೆ ಒಳಗೆ ದೋಷದಿಂದ ಬಂದಿರುವಂಥ ಜ್ವರ. ಅದರಿಂದ ವಾತ ಜ್ವರ ಅಂತಂದರೆ ಈ ಲಕ್ಷಣಗಳು. ಇದು ಒಂದು ಕಡೆ ಬರೆದಿಟ್ಕೊಳ್ಳಿ. ವಾತ ಅಂದ ತಕ್ಷಣ ಏನು ಕಾಣಬೇಕು? ಮೈ ನಡಗಬೇಕು, ತುಟಿ, ನಾಲಿಗೆ, ಗಂಟಲೆಲ್ಲ ಒಣಗೋಗುತ್ತೆ, ಆಮೇಲೆ ಸೀನ್ ಬರುತ್ತೆ, ಹೊಟ್ಟೆ, ಕಣ್ಣು, ಸೊಂಟ, ಜಾಯಿಂಟ್ಸಲ್ಲೆಲ್ಲ ಪೇನ್ ಬರುತ್ತೆ, ಪೇನ್ ಬಂದಾಗ ನಿದ್ರೆ ಬರೋಲ್ಲ, ಅನಿದ್ರತೆ, ಆಮೇಲೆ ಅನ್ನ ತಿನ್ನೋದು ಬಾಯಿಗೆ ರುಚಿಸಲ್ಲ, ನಾಲಿಗೆ ರುಚಿಟ್ಟೋಗಿರುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರುತ್ತೆ, ಹಾಕ್ಲಿಕ್ಕೆ ಹೊಟ್ಟೆ ಉಬ್ರೋದು, ಮತ್ತು ಕಿವಿಲೊಂಥರ ಶಬ್ದ, ಒಣ ಕೆಮ್ಮು. ಇದೆಲ್ಲಕ್ಕಿಂತ ಹೆಚ್ಚಾಗಿ ತಿನ್ನಿದೇನು ಜೀರ್ಣ ಆಗೋದಿಲ್ಲ, ಒಂಥರ ಮಂಕು ಬಿಡ್ದಂಗೆ ಕೂತಿರ್ತೀವಿ. ಆಮೇಲೆ ಇದು ಬಾಡಿಲಾಗೋದು. ಎಮೋಷನ್ಸು, ಭ್ರಮೆ, ಅಯ್ಯೋ ನಾನು ಸತ್ತೋಗ್ತೀನೇನೋ, ಯಾಕೆ ಹಂಗೆ ಬಂತೋ ಗೊತ್ತಿಲ್ಲ. ಆಮೇಲೆ ಮೋಹ, ಅಯ್ಯೋ ನನಗೆ ಜ್ವರ ಬಂದು ನರಳ್ತಾ ಇದ್ದೀನಿ, ಸತ್ತೋಗ್ಬಿಟ್ರೆ ಬಾರೋ ಮಗನೇ, ಅಯ್ಯೋ ಬಾ ಮಗಳೇ ನನ್ನೆಲ್ಲ ನೋಡೋಕೆ ಕರೀರಪ್ಪ, ನಾನು ಏನಾಗ್ತೀನೋ, ನಂಗೆ ಅದು ಬೇಕು ಇದು ಬೇಕು ಅಂತ ಮೋಹ ಜಾಸ್ತಿ ಆಗುತ್ತೆ. ಭ್ರಮೆ, ಮೋಹ, ಮತ್ತು ಆಗಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ, ಏನೋ ಕಂಡಂಗೆ, ಏನೋ ಅಂದ್ಕೊಂಡಂಗೆ. ಇದೆಲ್ಲ ಎಮೋಷನ್ಸು. ಇದು ಮನಸ್ಸಿಂದ ಬರೋವಂಥದ್ದು. ಶರೀರದ ಬರೋದೆಲ್ಲ ನಾನು ಆಗಲೇ ಹೇಳಿದೆ. ಭ್ರಮೆ ಬರುವಂಥದ್ದು, ಮೈ ರೋಮಾಂಚನ ಆಗುವಂಥದ್ದು, ಮೋಹಗಳು. ಅಯ್ಯೋ ನಾನು ಇವತ್ತಿನೋ ನಾಳೆ ಬಗ್ಗೆ ಸತ್ತೋಗ್ತೀನೋ ಗೊತ್ತಿಲ್ಲ, ಮಗು ನೋಡೋಣ, ಹೆಂಡ್ತಿ ನೋಡೋಣ, ಗಂಡನ ನೋಡೋಣ, ಅಪ್ಪನ ನೋಡೋಣ, ಅಮ್ಮನ ನೋಡೋಣ, ಕರೀರಪ್ಪ, ಎಲ್ಲರೂ ಕರೀರಿ, ಎಲ್ಲರೂ ನೋಡಬೇಕು, ಎಲ್ಲರ ಜೊತೆ ಮಾತಾಡಿಸ್ಬೇಕು ಅಂತ ಒಂದು ವ್ಯಾಮೋಹ. ಇದು ಎಮೋಷನಲಲ್ಲಿ ಆಗುವಂಥ ಸಿಂಪ್ಟಮ್ಸು, ಬಾಡಿಲಿ ಆಗುವಂಥ ಸಿಂಪ್ಟಮ್ಸು. ಜ್ವರ ಬಂದಾಗ ಏನಾರು ಹಾಲು ಕೊಡಬಾರ್ದು, ಹಾಲು ಕೊಟ್ಬಿಟ್ರೆ ಇನ್ನೂ ವಾಸಿ ಆಗಲ್ಲ. ಇವತ್ತೊಂದು ಎಲ್ರಿಗೂ ಹೇಳ್ತೀನಿ, ಜ್ವರ ಬಂದವರು ಯಾವುದೇ ರೀತಿ ಜ್ವರ ಆಗಲಿ, 64 ವೆರೈಟಿ ಜ್ವರಗಳಿವೆ. ಆ 64 ಜ್ವರಗಳಲ್ಲಿ ಯಾವುದೇ ಜ್ವರ ಬಂದು ಕೂಡ ಹಾಲು ಕುಡಿಬಾರ್ದು, ಕುಡಿದ ವಿಷ ಆದಂಗೆ ಆಗಿಬಿಡುತ್ತೆ, ಇನ್ನೂ ಜ್ವರ ಜಾಸ್ತಿ ಆಗುತ್ತೆ. ಆಯುರ್ವೇದ ಶಾಸ್ತ್ರದಲ್ಲಿ ಹಾಲು ಕುಡಿಬಾರ್ದು ಅಂತ ಹೇಳುತ್ತೆ. ಚರಕ ಮುನಿಗಳು ಇದೇ ಹೇಳಿದ್ದಾರೆ, ಸುಶ್ರುತ ಮುನಿಗಳು ಕೂಡ ಇದೇ ಹೇಳಿದ್ದಾರೆ, ವಾಗ್ಭಟ್ರು ಕೂಡ ಇದೇ ಒಂದು ಕಡೆ ಹೇಳಿದರೆ,
ಕ್ಷೀರಪಾನ ನಿಷಿದ್ಧ ಅಂತೇಳಿ. ಜ್ವರ ಬಂದಾಗ ಕ್ಷೀರಪಾನ ಅಂದರೆ ಹಾಲನ್ನು ಕುಡಿಯೋಂಗಿಲ್ಲ, ಹಸಿ ಹಾಲಾಗಲಿ ಕಾಯಿಸಿದ ಹಾಲಾಗಲಿ ಅಂತ. ಇದಿಷ್ಟು. ಇನ್ನೊಂದು, ಯಾರಾದರೂ ನಮಗೆ ಹೊಟ್ಟೆ ಕಿಚ್ಚಿಗೆ ಬೇರೆ ದ್ವೇಷದಿಂದ ಮಾಟ ಮಂತ್ರ ಮಾಡಿಸೋದು ಕೂಡ ವಾತ ಜ್ವರ ಬರುತ್ತೆ. ಎರಡನೇದಿದು. ಮೂರನೇ ಸಿಂಪ್ಟಮ್ಮು, ನಾವೇನಾದರೂ ಈ ಮಾಟ ಮಂತ್ರ ಮಾಡಿಸಿರೋದನ್ನ ಕೈಯಿಂದ ತೆಗೆದು ಬಿಸಾಕ್ಬಿಟ್ರೆ, ಯಾರೋ ಬಂದು ಮಾಡ್ಸಾಕ್ಬಿಟ್ಟಿರ್ತಾರೆ, ಅದಕ್ಕೆ ಕೈಯಿಂದ ಎತ್ತಾಕ್ಬಿಟ್ರೆ ಅಥವಾ ಅದನ್ನು ದಾಟಿದರೆ, ನಮ್ಮನ್ನ ಮುಂದೆ ಹಾಕಿರ್ತಾರೆ, ನಾವು ದಾಟ್ಬಿಟ್ಟಿರ್ತಾರೆ, ವಾತ ಬರುತ್ತೆ. ಕಾಲಿನ ಮುಖಾಂತರ ಹೊಟ್ಟೆಗೆ ಹೋಗಿ ಸೇರುತ್ತೆ. ಇದು ವಾತಜ್ವರ ಅಂತೇಳಿ. ಇದಿಷ್ಟು ನಾ ಕಂಡಂಥ ಕೆಲವು ಅನುಭವಗಳು. ಇದನ್ನು ವಾತಜ್ವರ ಅಂತಾರೆ. ವಾತಜ್ವರ ಬರಬೇಕಂದ್ರೆ ಮನಸ್ಸಲ್ಲಿ ಭ್ರಮೆ, ಮೋಹ, ಮೈ ಮತ್ತು ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತಿರ್ತದೆ, ಹಂಗೆಲ್ಲ. ಇನ್ನು ಎರಡನೇದು ಸಿಂಪ್ಟಮ್ಸು, ನಾನು ಏನು ಹೇಳಿದೆ ಆ ಸಿಂಪ್ಟಮ್ಸು. ಇದಿಷ್ಟು ಇತ್ತು ಅಂದರೆ ಇದು ಎಂಥದ್ದು ಕರೋನಾ ಅಲ್ಲ, ಎಂಥದ್ದು ಇಲ್ಲ, JN.1 ಅಲ್ಲ, ಕೊರೋನಾ ವೈರಸ್ ಅಲ್ಲ, ಇದು ವಾತಜ್ವರ. ಹೊಟ್ಟೆಯಿಂದ ಉತ್ಪತ್ತಿ ಆಗಿರುವಂಥದ್ದು. ಹೊಟ್ಟೆ ನೋವು, ಜಾಯಿಂಟ್ಸ್ ಪೇನು, ಸೊಂಟ, ತಲೆ, ಕಣ್ಣು ನೋವೆಲ್ಲ ಬಂತು ಅಂದರೆ ವಾತದಿಂದ ಬಂತು. ವಾತ ಅಂದರೆ ನೋವು ಕೊಡೋದು ಅಂತ. ಈ ವಾತಜ್ವರ ಯಾವ ಏಜ್ಗಾರು ಬರ್ಬೋದು. ಮಕ್ಳಿಗೂ ಬರ್ಬೋದು, ಯುವಕರಿಗೂ ಬರ್ಬೋದು, ಮಧ್ಯ ವಯಸ್ಸಿನವ್ರಿಗೂ ಬರ್ಬೋದು, ಮದುವೆಯಾಗಿ ರಿಟೈರ್ಡ್ ಆದಂಥವ್ರಿಗೂ ಬರ್ಬೋದು, ರಿಟೈರ್ಡ್ ಆಗಿ 70, 80, 90 ವರ್ಷ ಬಂದವ್ರಿಗೂ ಈ ಕಾಯಿಲೆ ಬರ್ಬೋದು. ಆದ್ದರಿಂದ ವಾತ ಅಂದ ತಕ್ಷಣವೇ ನೀವು ವಾತಜ್ವರಕ್ಕೆ ಇನ್ಯಾವುದೋ ಔಷಧಿ ತೊಗೊಂಡ್ರೆ ಹೋಗಲ್ಲ. ಅದರಿಂದ ವಾತಜ್ವರಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಔಷಧಿ ಕೊಟ್ಟಾಗಲೇ ಮಾತ್ರ ಹೋಗೋದು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಮುದ್ರೆ ಏನು, ಅದು ಬಾಡಿನಲ್ಲಿ ಇಮ್ಯುನಿಟಿ ಸಿಸ್ಟಮ್ಮು, ನಮ್ಮ ಮೈಂಡಲ್ಲಿ ಮತ್ತು ಬಾಡಿನಲ್ಲಿ ಆ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡ್ಕೊಳ್ಳೋಕೆ ಬಿಡಬಾರ್ದು. ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡೋಕ್ಕೆ ಬಿಡಬಾರ್ದು ಆ ಇಮ್ಯುನಿಟಿ ಸಿಸ್ಟಮ್ನ. ಅದಕ್ಕೆ ಒಂದು ಮುದ್ರೆ ಹೇಳ್ತಾರೆ. ಏನು, ಈ ಉಂಗುರದ ಬೆರಳು ಸೂರ್ಯ, ಉಂಗುರದ ಬೆರಳು ಕಿರು ಬೆರಳು ಪಕ್ಕ ಇರೋದು ಸೂರ್ಯ. ಸೂರ್ಯ ಏನು ದೇಹ, ವಾತಕ್ಕೆ ಅಧಿಪತಿ ಶನಿ. ಈ ನೋವು, ಜಾಯಿಂಟ್ಸ್ ಪೈನು, ನೋವು ಇವೆಲ್ಲ ಬರೋದು ಶನಿ ಗ್ರಹದ ದೋಷದಿಂದ. ಶನಿ ನೀಚನಾದಾಗ, ಶನಿ ಪಾಪಗ್ರಹ ಜೊತೆ ಇದ್ದಾಗ ಅವಾಗೇನಾಗುತ್ತೆ, ಈ ಥರ ಸೈಡ್ ಎಫೆಕ್ಟ್ಸ್ ಕೊಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಮಧ್ಯದ ಬೆರಳು ಶನಿ ಮತ್ತು ಉಂಗುರದ ಬೆರಳು ಸೂರ್ಯ. ಅಪ್ಪ ಮಗ ಶನಿ ಮತ್ತು ಸೂರ್ಯ, ಅವ್ರ ಮೇಲೆ ಶುಕ್ರ ಇಡಬೇಕು, ಹೆಬ್ಬೆಟ್ಟು ಶುಕ್ರ. ನೋಡಿ ಹೀಗೆ ಇಟ್ಕೋಬೇಕು. ಇನ್ನೊಂದು ಸಲ ತೋರಿಸ್ತೀನಿ. ಮಧ್ಯದ ಬೆರಳು ಶನಿ ಬೆಂಡ್ ಮಾಡಿ, ಉಂಗುರದ ಬೆರಳು ಸೂರ್ಯ, ಅಪ್ಪ ಮಗ ಇಬ್ಬರು ಬಂತು. ಇದು ಉಂಗುರ ಬೆರಳು ಭೂತತ್ವ, ಬಾಡಿನಲ್ಲಿ ಮೂಳೆ, ಮಾಂಸ, ನರ, ಕೂದಲು, ಇವೆಲ್ಲ ಚರ್ಮ, ಹಲ್ಲು, ಇವೆಲ್ಲ ಸೂರ್ಯ. ಈ ಶನಿ ಇದನ್ನಲ್ಲ, ಈ ಶನಿ ಮಧ್ಯದ ಬೆರಳು ಹೀಗೆ ಪ್ರೆಸ್ ಮಾಡಿ, ಅದ ಮೇಲೆ ಹೆಬ್ಬೆಟ್ಟನ್ನು ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡು ಹಿಂಗೆ ಇಟ್ಕೋಬೇಕು. ಪ್ರೆಸ್ ಮಾಡಿಬಿಟ್ಟು ಹೀಗೆ ಓಂ ಸಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ವಾತಕ್ಕೆ ಅಧಿಪತಿ ಗ್ರಹ ಶನಿ, ಈ ದೇಹಕ್ಕೆ ಅಧಿಪತಿ ಸೂರ್ಯ. ಆದ್ದರಿಂದ ದೇಹಕಾರಕನಾದಂಥ ಸೂರ್ಯ, ವಾತಕ್ಕೆ ಅಧಿಪತಿಯಾದಂಥ ಶನಿ, ಅವರ ಕಾಂಬಿನೇಷನ್ ಮೇಲೆ ಶುಕ್ರ ಇಡಬೇಕು. ಶುಕ್ರ ಬೆಂಕಿ, ಅಗ್ನಿತತ್ವ ಇರೋದು ಹೆಬ್ಬೆಟ್ಟು, ಅದನ್ನು ದಹಿಸ್ತಾನೆ. ಹೆಬ್ಬೆಟ್ಟು ಏನು ಮಾಡುತ್ತೆ, ಆ ತಾಪವನ್ನು, ಆ ಜ್ವರದ ಉಷ್ಣತೆಯನ್ನು ಕಮ್ಮಿ ಮಾಡುತ್ತೆ. ಈ ರೀತಿ ಇಟ್ಕೋಬೇಕೀಗ. ಈ ರೀತಿ ತೊಡೆ ಮೇಲೆ ಇಟ್ಕೊಂಡು ಎಂಥ ಜ್ವರ ಇದ್ದರೂ ಔಷಧಿಯನ್ನು ಕ್ಯೂರ್ ಮಾಡ್ತಾಯಿರು. ಅರ್ಧ ಗಂಟೆ ಕುತ್ಕೋಬೇಕು. ಈ ರೀತಿ ಬಾಡಿನಲ್ಲಿ ಎಲ್ಲ ಥರ ವೈಬ್ರೇಷನ್ ಶುರುವಾಗುತ್ತೆ. ಇದಾದಾಗ ಆಗ ನಮಗೆ ಜ್ವರ ಹೋಗುತ್ತೆ. ಮಂತ್ರ ಯಾವುದು, ಇದು ಮಂತ್ರ, ಇದು ಮಂತ್ರ. ಮಂತ್ರ ಏನು, ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಜಪ ಮಾಡಬೇಕು. ಮುದ್ರ ಆಯಿತು, ಮಂತ್ರ ಆಯಿತು. ತಂತ್ರ ಏನು, ಕರಿ ಎಳ್ಳನ್ನು ಅರ್ಧ 1-2 ಚಮಚ ಇಟ್ಕೊಂಡು ಜ್ವರ ಬಂದಿರೋರಿಗೆ ತಲೆಯಿಂದ ಕಾಲವರೆಗೆ ನಿವಾಳಿಸ್ಬೇಕೀಗೆ, ಇಳಿ ತೆಗಿಬೇಕು. ತಲೆಯಿಂದ ಕಾಲು ಇಳಿ ತೆಗೆದುಬಿಟ್ಟು ಅದು ತೊಗೊಂಡು ಬನ್ನಿ ಮರದ ಬುಡಕ್ಕೆ ಹಾಕಬೇಕು. ಬನ್ನಿ ಮರದ ಬುಡಕ್ಕೆ ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬನ್ನಿ ಮರ ಬುಡದಲ್ಲಿ ಹಾಕಬೇಕು. ಯಾಕೆ ಅಂದರೆ ಅಲ್ಲಿ ಶನಿ, ಬನ್ನಿ ಮರ ಶಮಿವೃಕ್ಷ, ಶಮಿವೃಕ್ಷಕ್ಕೆ ಹಾಕಿದ್ರೆ ಇದು ತಂತ್ರ. ಎಳ್ಳಲ್ಲಿ ತಿಲ ತಂತ್ರ ಅಂತ ಹೇಳಿದ್ರು. ಇದಿಷ್ಟು ಮಾಡಬೇಕು. ಮುದ್ರ ಆಯಿತು, ಮಂತ್ರ ಆಯಿತು, ತಂತ್ರ. ಔಷಧಿ ಏನು, ಈ ತ್ರಿಫಲ ಅಂತ ಅಂಗಡಿ ಸಿಗುತ್ತೆ. ತ್ರಿಫಲ ಅಂದ್ರೇನು, ಅಳಲೆಕಾಯಿ ಮತ್ತು ತಾರೆಕಾಯಿ, ನಲ್ಲಿಕಾಯಿ, ಈ 3 ಪುಡಿ ಮಾಡಿದ್ರು ತ್ರಿಫಲ ಅಂತ ಅಂಗಡಿ ರೆಡಿಮೇಡೇ ಸಿಗುತ್ತೆ. ನೀವೇನು ತಂದು ಕುಟ್ಟೋ ಅವಶ್ಯಕತೆ ಇಲ್ಲ. ತ್ರಿಫಲ ಅಂತ ಒಂದು ಔಷಧಿ ಆಯುರ್ವೇದ ಮೆಡಿಕಲ್ ಸ್ಟೋರ್, ಯಾವುದೇ ಕಂಪ್ನಿದಾರು ತೊಗೊಳ್ಳಿ. ತ್ರಿಫಲ, 3 ಅಂದರೆ 3, ಅಳಲೆಕಾಯಿ, ತಾರೆಕಾಯಿ, ನಲ್ಲಿಕಾಯಿ, ಈ 3 ಮಿಶ್ರಣ ಮಾಡಿ ಇಟ್ಟಿರ್ತಾರೆ ತ್ರಿಫಲ. ತ್ರಿಕಟು ಅಂದ್ರೇನು, ಶುಂಠಿ, ಮೆಣಸು, ಹಿಪ್ಲಿ, ಈ 3 ಮಿಕ್ಸ್ ಮಾಡಿರೋ ಒಂದು ಪೌಡ್ರ್ ಸಿಗುತ್ತೆ. ಇಲ್ಲ ಹಿಪ್ಲಿ 100 ಗ್ರಾಮು, 100 ಗ್ರಾಮ್ ಶುಂಠಿ, 1 ಮೆಣಸು, ಕರಿಮೆಣಸು, ಈ 3 ಪುಡಿ ಮಾಡಿಬಿಟ್ಟು
ತ್ರಿಫಲ, ತ್ರಿಕಟು ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಗುಳಿಗೆ ಥರ ಮಾಡಿಕೊಂಡು ತಿಂದುಬಿಟ್ಟು ಬಿಸಿನೀರು ಕುಡಿದ್ಬಿಟ್ರೆ ವಾತ ಜ್ವರ ಹೊರಟೋಗತ್ತೆ. ಇನ್ನು 1 ವರ್ಷ ಆದರೂ ಬರೋಲ್ಲ. ವರ್ಷಕ್ಕೊಂದು ಸಲ ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕಂತೆ ಜ್ವರ ಬರಬಾರ್ದು ಅಂದರೆ. ತ್ರಿಫಲ ಅಂಗಡಿಲಿ ಸಿಗುತ್ತೆ. ತ್ರಿಕಟು ಶುಂಠಿ, ಕರಿಮೆಣಸು, ಹಿಪ್ಲಿ ಎಲ್ಲ ಕಡೆ ಗ್ರಂಥಿಗೆ ಅಂಗಡಿಯಲ್ಲೆಲ್ಲ ಮಾರ್ತಾರೆ, ಆಯುರ್ವೇದ ಮೆಡಿಕಲ್ ಸ್ಟೋರ್ಸಲ್ಲೆಲ್ಲ ಹಿಪ್ಲಿ ಈ ಪುಡಿ ಮಾಡಿ ಇಟ್ಟಿರೋದು ಅದು ತ್ರಿಕಟು ಅಂತ ಕರೀತಾರೆ. ಈ ಎರಡನ್ನೂ ಮಿಕ್ಸ್ ಮಾಡಬೇಕು ಸಮ ಪ್ರಮಾಣದಲ್ಲಿ. ಮಿಕ್ಸ್ ಮಾಡಿ ಒಂದು ಚೂರು ಕಹಿ ತೊಗೊಳಕ್ಕಾಗಲ್ಲ, ಸ್ವೀಟ್ ಹಾಕೋಬೇಕು. ಬೆಲ್ಲ ಒಂದಷ್ಟು ಬೆಲ್ಲದ ಪುಡಿ ಮಾಡಿಬಿಟ್ಟು ಒಂಥರ ಗುಳಿಗೆ ಥರ ಮಾಡಿಕೊಂಡು ಒಂದು ಬೆಳಗ್ಗೆ ಗುಳಿಗೆ ತೊಗೊಂಬಿಟ್ಟು ನೀವು ಬಿಸಿನೀರು ಕುಡಿಬೇಕು. ರಾತ್ರನೂ ಕುಡಿದು ಬಿಡಬೇಕು. ರಾತ್ರಿ ಒಂದು ಗುಳಿಗೆ ತೊಗೊಂಡು ಅಥವಾ ಒಂದಿಷ್ಟು ಪೌಡ್ರ್ ಬ್ಯಾಗ್ ಹಾಕ್ಕೊಂಡು ನೀರು ಕುಡಿದ್ಬಿಡ್ಬೇಕು ಬಿಸಿನೀರು. ಇದು ಮಾಡ್ತಾ ಬನ್ನಿ, 3 ದಿನದಲ್ಲಿ ಈ ವಾತಜ್ವರ ಕ್ಲಿಯರ್ ಆಗಿಬಿಡುತ್ತೆ. ಆದ್ದರಿಂದ ವಾತಜ್ವರ ಅಂತೇಳಿ ಕರೋನಾ ಅಂತೇಳಿ ಅದು ಇದ್ಕೊಂಡು ಎಲ್ಲೂ ಹೋಗಬೇಡಿ. ಈ ಜ್ವರ ಈ ಸಿಮ್ಟಮ್ಸ್ ಇತ್ತು, ಎಮೋಷನಲ್ ಸಿಮ್ಟಮ್ಸು, ಬಾಡಿ ಸಿಮ್ಟಮ್ಸು ಎರಡೂ ಹೇಳಿದ್ದೀನಿ. ಇದಕ್ಕೆ ಮ್ಯಾಚು. ಎಮೋಷನ್ಸ್ಗೆಲ್ಲ ತ್ರಿಕಟು, ಬಾಡಿಗೆಲ್ಲ ತ್ರಿಫಲ. ಈ ತ್ರಿಫಲ ಮತ್ತು ತ್ರಿಕಟುಗಳು ಎರಡೂ ಸೇರಿಸಿ ಬೆಲ್ಲ ಜೊತೆ ಮಿಕ್ಸ್ ಮಾಡಿ ತಿಂದುಬಿಟ್ಟ ಅಂದರೆ ಮನೆ ಮದ್ದು ನೀವೇ ಮಾಡ್ಕೊಂಡಂಗಾಯಿತು. ನೀವೇ ಡಾಕ್ಟರ್ ಆದ್ರಿ, ನೀವೇ ಆಯುರ್ವೇದ ಔಷಧಿ ರೆಡಿ ಮಾಡಿದ್ರಿ, ಮನೆಗೆ ನೀವೇ ವೈದ್ಯರಾದ್ರಿ. ಹೀಗೆ ಈ ವಾತ ಜ್ವರಕ್ಕೆ ಬೇರೆ ಕಡೆ ನೀವು ಹೋಗಿ ದುಡ್ಡು ಖರ್ಚು ಮಾಡೋದು ಇದನ್ನು ಟ್ರೈ ಮಾಡಿ. ಇದಾಗಲಿಲ್ಲ ಆಮೇಲೆ ಬೇಕಾದ್ರೆ ನೀವೇನಾದ್ರು ಮಾಡ್ರಂತೆ. ಇವತ್ತಿನ ಸಂಚಿಕೆಯಲ್ಲಿ ವಾತಜ್ವರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನೀವು ಮಾಡಿ. ಖಂಡಿತ ಇದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ಸಬ್ಜೆಕ್ಟ್ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು, ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆಲ್ಲ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತೇಳಿ ಇದಕ್ಕೆ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೊಳ್ಳಿ. ಮತ್ತು ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದು ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಬೇರೆ ಥರ ನೋಡ್ತೀವಿ. ಆಮೇಲೆ ಈ ಲಕ್ವಾ, ಕ್ಯಾನ್ಸರು, ಪಿಟ್ಸು, ವಿಪರೀತ ಕ್ರೋನಿಕ್ ಡಿಸೀಸಸ್ ಆ ಥರದ್ದು ನೀವೇನಾದ್ರು ನರಳುತ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಆ ರಿಪೋರ್ಟ್ ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಿಮಗೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಪಿತ್ತ ಜ್ವರ ಅಂದರೆ ಏನು, ಯಾತಕ್ಕೆ ಬರುತ್ತೆ, ಲಕ್ಷಣ ಏನು, ಅದು ಪರಿಹಾರ ಏನು ಅದು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.